ಇವತ್ತು ಒಂದು ಐತಿಹಾಸಿಕ ದಿನ. ಇಡೀ ಹಿಂದೂಗಳೇ ಶತಮಾನಗಳ ಕನಸು ನನಸಾದಂಥ ದಿನ. ಖುದ್ದು ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನ್ಯೂಸ್ ಫಸ್ಟ್ ಜೊತೆ ರಾಜ್ಯದ ವಿಧಾನಸಭೆಯ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅಶೋಕ್ ಅವರೇ, ಹಿಂದೂಗಳ ಶತಮಾನಗಳ ಕನಸು ಇವತ್ತು ನನಸಾಗಿದೆ. ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಈಗಷ್ಟೇ ಮುಗಿಸಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಳೋದಾದರೆ? ಶತಶತಮಾನಗಳ ಹೋರಾಟ, ಶತಶತಮಾನಗಳ ಕಾಯುವಿಕೆಯಿಂದ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾಯಿದೆ, ಉದ್ಘಾಟನೆ ಆಗ್ತಾಯಿದೆ. ಇದೊಂದು ಐತಿಹಾಸಿಕ ಘಟನೆ, ಇತಿಹಾಸದ ಪುಟಗಳಲ್ಲೂ ಬರೆದಿಡೋ ಅಂಥ ಒಂದು ಘಟನೆ. ನನಗನ್ಸುತ್ತೆ ನರೇಂದ್ರ ಮೋದಿಯವರು ಹುಟ್ಟಿರೋದೇ ಈ ರಾಮ ಮಂದಿರದ ಉದ್ಘಾಟನೆ ಮಾಡೋಕ್ಕೋಸ್ಕರನೇ ಹುಟ್ಟಿದ್ದಾರೆ. ದೇವರು ಅವರನ್ನು ಇಲ್ಲಿಗೆ ಭೂಮಿಗೆ ಕಳಿಸಿರೋ ಅಂಥದ್ದು, ದೇವರು ಅವರಿಗೆ ಇಲ್ಲಿ ಭಾರತ ಭೂಮಿಯಲ್ಲಿ ಜನ್ಮ ಕೊಟ್ಟಿರೋ ಅಂಥದ್ದು. ಈ ಒಂದು ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋಕ್ಕೋಸ್ಕರನೇ ಅವ್ರು ಜನ್ಮ ತಾಳಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಸರ್, ಖುದ್ದು ದೇವೇಗೌಡರು ಕೂಡ ಒಂದು ಮಾತನ್ನು ಹೇಳಿದ್ರು, ನಾನು ಕೂಡ ದೈವ ಭಕ್ತ, ಆದರೆ ನನಗಿಂತ ಒಂದು ಹೆಜ್ಜೆ ಪ್ರಧಾನಿಗಳು ಮುಂದೆ ಹೋಗಿದ್ದಾರೆ. 11 ದಿನಗಳ ವ್ರತ ಖಂಡಿತವಾಗ್ಲೂ ನನ್ನ ಕೈನಲ್ಲೂ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ. 11 ದಿನದ ವ್ರತ, ಇವತ್ತು ಸರಿಯೂ ನದಿಯಲ್ಲಿ ಸ್ನಾನ, ಅದು ಆದ ಬಳಿಕ ರಾಮನ ಪ್ರಾಣ ಪ್ರತಿಷ್ಠಾಪನೆ. ದೇವೇಗೌಡರು ನನ್ನ ಹತ್ರ ಮಾತಾಡ್ಬೇಕು ಹೇಳಿದ್ರು. ಅವ್ರ ತಾಯಿ ಹೇಳಿದ್ರಂತೆ, ನೀನು 1 ತಿಂಗಳಲ್ಲಿ 1 ದಿನ ಅವ್ರ ಉಪವಾಸ ವ್ರತ ಮಾಡುವಂತ. ಮೋದಿಯವರು 11 ದಿನ ಮಾಡ್ತಾ ಇದ್ದಾರೆ. ಅವಾಗೆ ಈಶ್ವರನ ಆಶೀರ್ವಾದ ಇದೆ, ಇಲ್ಲಾಂದರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈಶ್ವರನ ಆಶೀರ್ವಾದ ಇರೋದ್ರಿಂದ ಆ ಥರ ಮಾಡ್ತಾ ಇದ್ದಾರೆ. ನಿಜಕ್ಕೂ ಅವರು ಇವತ್ತು ಪ್ರಧಾನಿಯಾಗಿದ್ದರೆ ಈಶ್ವರನ ಜನತಾ ಜನಾರ್ದನ ಆಶೀರ್ವಾದ ಅಂತ ಸ್ವತಃ ದೇವೇಗೌಡರು, ಯಾರು ಮಣ್ಣಿನ ಮಗ ಅಂತ ಹೇಳ್ತಾರೆ, ಆ ದೇವೇಗೌಡರೇ ಇವತ್ತು ಹೇಳಿರುವಂಥದ್ದು. ಇವತ್ತು ಇಡೀ ದೇಶದಲ್ಲಿ ಪ್ರತಿಯೊಂದು ಮೂಲೆ ಗಲ್ಲಿ ಮನೆಯಲ್ಲೂ ಕೂಡ ರಾಮ 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 ಅಂತ ಹೇಳ್ತಾರೆ. ರಾಮ ರಾಜ್ಯದಲ್ಲಿ ರಾವಣನೂ ಇದ್ದ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಮಹಾಭಾರತದಲ್ಲೂ ದುರ್ಯೋಧನ ಅಂತ ಹಂಗೆ ಇಲ್ಲೂ ಕೂಡ ರಾಮಾಯಣದಲ್ಲೂ ಕೂಡ ರಾವಣ ಇದ್ದೇ ಇರ್ತಾನೆ. ಇವತ್ತು ಸರ್ಕಾರಿ ರಜೆ ಕೊಟ್ಟಿದ್ರೆ ಇವ್ರ ಅಪ್ಪನ ಮನೆ ಗಂಟೇನು ಹೋಗ್ತಾಯಿತ್ತು, ಎಂತೆಂಥವ್ರಿಗೋ ಕೊಟ್ಟಿದ್ದಾರೆ. ರಾಮನ ಕೊಟ್ಟಿದ್ರೆ ಇವ್ರ ಗಂಟೇನು ಹೋಗ್ತಾಯಿತ್ತು. ದೊಡ್ಡದಾಗಿ ಹೇಳ್ತಾರೆ, ನನ್ನ ಹೆಸರಲ್ಲೂ ಇದೆ ಆಗಿದೆ ಅಂತ. ಎಲ್ಲ ಬೇಕಾದಷ್ಟು ಹೆಸರಲ್ಲುಗಳು ಇದೆ, ಯಾರ್ಯಾರ ಹೆಸರು ಅವರೆಲ್ಲ ಒಳ್ಳೆಯರೇ ಆಗಿದ್ದಾರಾ? ಅದರಿಂದ ಈ ಥರದ ಒಂದು ದ್ವೇಷದ ಧರ್ಮದ ಹೆಸರಲ್ಲಿ ಮುಸಲ್ಮಾನರ ಓಟ್ ಹೋಗ್ತೈತೆ. ನಾವೇನಾನ ಅಯೋಧ್ಯೆ ಹೊರಟ್ರೆ ಮುಸಲ್ಮಾನರು ನಮ್ಗೆ ಓಟ್ ಹಾಕಲ್ಲ ಅಂಥೇಳಿ ಅದಕ್ಕೋಸ್ಕರ ಇವರು ಇವತ್ತು ಲೀವು ಕೊಟ್ಟಿಲ್ಲ. ಆಚರಣೆ ಮಾಡೋಕ್ಕೆ ಎಲ್ಲ ಕಡೆ ದೇವಸ್ಥಾನಗಳಲ್ಲೂ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ. ಮೆರವಣಿಗೆ ಮಾಡಬಾರ್ದಂತೆ, ದೇವ್ರ ಪೂಜೆ ಮಾಡಬಾರ್ದಂತೆ, ಹಣೆ ಕುಂಕುಮ ಇಡಬಾರ್ದಂತೆ. ಏನು ಇವ್ರದ್ದು ಆರ್ಭಟ! ಇದಕ್ಕೆಲ್ಲ ಎದುರೋ ಅಂಥ ಮಕ್ಕಳು ಭಾರತೀಯರಲ್ಲ, ಹಿಂದೂಗಳಲ್ಲ. ಇದಕ್ಕೆ ಎದುರೇ ಬೆದರೋ ನಾನು ಇಡೀ ರಾಜ್ಯದ ಜನತೆಗೆ ತಮ್ಮ ಮೂಲಕ ವಿಶ್ವಾಸವನ್ನು ಕೊಡ್ತಾ ಇದ್ದೀನಿ. ಯಾರಾದರೂ ಈ ಥರ ಅಧಿಕಾರಿಗಳು ಬಂದು ಮೆರವಣಿಗೆ ನಿಲ್ಲಿಸೋದಾಗಲಿ, ಪೂಜೆ ಮಾಡೋದು ನಿಲ್ಲಿಸೋದಾದರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ಅಲ್ಲಿಗೆ ಬರ್ತೀನಿ. ಇವ್ರಿಗೆ ಸರಿಯಾದಂಥ ಬುದ್ಧಿಯನ್ನು ಪಾಠವನ್ನು ಕಲಿಸ್ತೀನಿ. ಇದು ಹಿಂದೂಗಳ ನಾಡು, ಇದೇನು ಪಾಕಿಸ್ತಾನ ಅಲ್ಲ, ಇದು ಭಾರತ. ಇಲ್ಲಿ ಹಿಂದೂಗಳಿಗೆ ಅವರೇ ಸರ್ವೋತ್ತಮರು, ಅವರಿಗೆ ಅವಕಾಶ ಇರುವಂಥದ್ದು. ಯಾರಾದರೂ ತಡೆ ಮಾಡಿದ್ರೆ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ಮೂಲಕ. ಸರ್, ನನ್ನ ಕಡೆ 2 ಪ್ರಶ್ನೆ ಸರ್. ಈಗಾಗಲೇ ಮಹಾರಾಷ್ಟ್ರ ಏಕನಾಥ್ ಶಿಂದೆ ಅವರು ತಮ್ಮ ಇಡೀ ಶಾಸಕರನ್ನ ಕರೆದುಕೊಂಡು ಅಯೋಧ್ಯೆಗೆ ಹೋಗ್ತೀನಿ ಅಂದರು. ಇಲ್ಲಿ ವಿಧಾನಸಭೆ ವಿಪಕ್ಷ ನಾಯಕರು ನೀವು, ಜೊತೆಗೆ BJPಯ ಶಾಸಕಾಂಗ ಪಕ್ಷದ ನಾಯಕರು ನೀವು, BJPಯ ಶಾಸಕರನ್ನ ಒಗ್ಗೂಡಿಸ್ಕೊಂಡು ಅಯೋಧ್ಯೆಗೆ ಹೋಗೋ ಪ್ಲಾನ್ ಇದೆಯಾ ಹೇಗೆ? ಗ್ಯಾರಂಟಿ. ನಾನು ಕೂಡ ಅಯೋಧ್ಯೆ ಕರಸೇವೆಯಲ್ಲಿ ಪಾಲ್ಗೊಂಡಿದ್ದೀನಿ. ಮೊದಲು ರಾಮಲಲ್ಲಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ರಲ್ಲ ವಿಶೇಷ ತೀರ್ಥರು, ಆ ಸಂದರ್ಭದಲ್ಲಿ ನಾನು ಕೂಡ ಅಲ್ಲೇ ಇದ್ದೆ. 21 ದಿನ ಇದೆ. ಈಗ ಭವ್ಯ ಮಂದಿರ ಆಗಿದೆ. ನೋಡೋವಂಥದ್ದಕ್ಕೆ ಕಣ್ತುಂಬಿಸೋಣಂತಕ್ಕೆ ಅವಕಾಶ. ನಾನು ಕೂಡ ನಮ್ಮೆಲ್ಲ ಶಾಸಕರನ್ನು ಕರ್ಕೊಂಡು ಅಯೋಧ್ಯೆಗೆ ನಾನು ಹೋಗ್ತೀನಿ. ಅಲ್ಲಿ ರಾಮನ ದರ್ಶನನ ಮಾಡ್ತೀನಿ. ನನ್ನ ಕಡೆ ಪ್ರಶ್ನೆ ಸರ್, ಈ ಶುಭ ಸಂದರ್ಭದಲ್ಲಿ ನಾಡಿನ ಜನತೆಗೆ ಕರಸೇವಕರಾಗಿ, BJPಯ ನಾಯಕರಾಗಿ, ವಿಧಾನಸಭೆ ವಿಪಕ್ಷ ನಾಯಕರಾಗಿ ಆರ್ ಅಶೋಕ್ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಧೈರ್ಯದಿಂದ, ಸಂತೋಷದಿಂದ ಮನೆ ಮಕ್ಕಳೊಂದಿಗೆ ಈ ಹಬ್ಬವನ್ನು ಆಚರಣೆ ಮಾಡಿ. ರಾಮ ನಿಮ್ಮೆಲ್ಲರಿಗೂ ರಾಮನೇ. ಇವರೇನೋ ಬ್ಯಾನರ್ ಕಿತ್ತಾಕ್ತಾರೆ, ಬಾವುಟ ಕಿತ್ತಾಕ್ತಾರೆ ಅಂದರೆ ನಮ್ಮ ಮನಸ್ಸಲ್ಲಿರೋ, ನಮ್ಮ ಹೃದಯದಲ್ಲಿರೋ ರಾಮನ್ನ ಕಿತ್ತಾಕಕ್ಕೆ ಈ ಕಾಂಗ್ರೆಸ್ ಅವ್ರ ಕೈಲಿ ಸಾಧ್ಯನೇ ಇಲ್ಲ. ಇಂಥ 100 ಕಾಂಗ್ರೆಸ್ಸಿಗರು ಬಂದು, ಇಂಥ 100 ಸಿದ್ದರಾಮಯ್ಯನವ್ರು ಬಂದರೂ ಕೂಡ ನಮ್ಮ ಹೃದಯದಲ್ಲಿರುವಂಥ
7 ಕೋಟಿ ಕನ್ನಡಿಗರ ಹೃದಯದಲ್ಲಿರ್ತಕ್ಕಂಥ ರಾಮನ್ನ ಕಿತ್ತಾಕಕ್ಕಾಗಲ್ಲ. ಧೈರ್ಯವಾಗಿ ರಾಮನನ್ನು ಪ್ರಾರ್ಥನೆಯನ್ನು ಮಾಡಿ ನಾನು ನಿಮ್ಮ ಜೊತೆ ಇದ್ದೀನಿ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಆರ್ ಅಶೋಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.